ಕಡೆಗೆ ಲೋಕಸಭೆಯ ಚುನಾವಣೆಗೆ ಸಂಬಂಧಪಟ್ಟಂತೆ ಟಾರ್ಗೆಟ್ 20 ಅಂತ ಹೇಳ್ಕೊಂಡು ನಿರಂತರವಾಗಿ ಕಸರತ್ತನ್ನು ಮಾಡ್ತಾ ಇದೆ. ಇನ್ನೊಂದು ಕಡೆಗೆ ಪಕ್ಷದ ಒಳಗೂ ಹಾಗೂ ಪಕ್ಷದ ಹೊರಗೂ ಒಂದು ವಿಚಾರ ವ್ಯಾಪಕವಾಗಿ ಚರ್ಚೆ ಆಗ್ತಾ ಇದೆ. ಅದೇ ಕೆಪಿಸಿಸಿ ಅಧ್ಯಕ್ಷರ ನಡೆ ಹಾಗೂ ನುಡಿ. ಕಾಂಗ್ರೆಸ್ನಲ್ಲಿ ಡಿಕೆಶಿಯದ್ದೇ ಒಂದು ಲೆಕ್ಕ ಒಂದು ದಿಕ್ಕು, ಬಾಕಿ ನಾಯಕರದು ಮತ್ತೊಂದು ಲೆಕ್ಕ ಮತ್ತೊಂದು ದಿಕ್ಕು ಅನ್ನೋ ರೀತಿ ಏನಾದ್ರೂ ಇದೆಯಾ? ವಿಧಾನಸಭೆ ಚುನಾವಣೆ ನಂತರ ಡಿಕೆ ಶಿವಕುಮಾರ್ ಎಚ್ಚರಿಕೆಯ ನಡೆಯನ್ನು ಅನುಸರಿಸ್ತಾ ಇದ್ದಾರೆ, ಲೆಕ್ಕಾಚಾರದ ಮಾತುಗಳನ್ನು ಆಡ್ತಾ ಇದ್ದಾರೆ. ಹಲವು ವಿವಾದಾತ್ಮಕ ಪ್ರಕರಣಗಳಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅಂತರ ಕಾಯ್ದುಕೊಳ್ಳುವ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ. ಲೋಕಸಭೆ ಚುನಾವಣೆಗೆ ಅಂತಾನೋ ಅಥವಾ ಬಿಜೆಪಿ ಬಾಣಗಳಿಗೆ ತುತ್ತಾಗಬಾರದು ಅಂತಾನೋ ಒಟ್ನಲ್ಲಿ ಎಚ್ಚರಿಕೆ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ. ಇದೀಗ ಮತ್ತೆ ಹುಬ್ಬಳ್ಳಿ ಕರಸೇವಕರ ಬಂಧನ ಪ್ರಕರಣದಲ್ಲಿ ಕೂಡ ಡಿಕೆ ಶಿವಕುಮಾರ್ ಸೈಲೆಂಟ್ ಆಗಿದ್ದಾರೆ. ಕರಸೇವಕರ ಬಂಧನದ ಕುರಿತು ಸಿಎಂ ಹೋಮ್ ಮಿನಿಸ್ಟರ್ ಸಮರ್ಥನೆ ಮಾಡ್ಕೊಳ್ತಾ ಇದ್ರೆ ಡಿಕೆಶಿ ಮಾತ್ರ ಯಾವ ಹೇಳಿಕೆಯನ್ನು ಕೊಡದೆ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಕರಸೇವಕರ ಬಂಧನದ ಬಗ್ಗೆ ಮಾತಾಡದೆ ಸರ್ಕಾರದ ನಡೆಯನ್ನ ಸಮರ್ಥಿಸಿಕೊಂಡಿಲ್ಲ. ಇನ್ನೊಂದು ಕಡೆಗೆ ಮಂಗಳೂರು ಕುಕ್ಕರ್ ಬಾಂಬ್ ಪ್ರಕರಣದ ಆರೋಪಿ ಕುರಿತ ವಿವಾದಾತ್ಮಕ ಹೇಳಿಕೆ ಕೊನೆ ಆಗಿದೆ. ಕುಕ್ಕರ್ ಬ್ಲಾಸ್ಟ್ ಆರೋಪಿ ಬಗ್ಗೆ ತನಿಖೆಗೂ ಮುನ್ನ ಬ್ರದರ್ಸ್ ಅಂತ ಹೇಳಿ ಎಡವಟ್ಟನ್ನು ಮಾಡ್ಕೊಂಡಿದ್ರು. ಬಟ್ ಒಮ್ಮೆ ಮಾಡಿದ ತಪ್ಪನ್ನು ಮತ್ತೆ ಮತ್ತೆ ಮಾಡೋನಲ್ಲ ನಾನು, ನನ್ನ ಇಮೇಜನ್ನು ನಾನು ಕಾಯ್ದುಕೊಳ್ತೀನಿ, ಯಾರು ಹೆಂಗಾದ್ರೂ ಮಾಡ್ಕೊಳ್ಳಿ ಅನ್ನೋ ನಿಟ್ಟಿನಲ್ಲಿ ಇದ್ದಾರಾ ಗೊತ್ತಿಲ್ಲ. ಅಪರಾಧಿನೇ ಯಾವಾಗ್ಲೂ ಟೈಮ್ ಆಗ್ಬಿಟ್ಟ ತಕ್ಷಣ ಅಪರಾಧ ಹೋಗ್ಬಿಡ್ತದ. ಅಪರಾಧಿಗಳನ್ನು ಬೆಂಬಲ ಕೊಡ್ತಾ ಇದಾರಲ್ಲ ಅವ್ರು ನೀಚತನ. ಆಯ್ತು ಈಗ ಮಾಡಿದ್ರಿ ಅಂತ ತಪ್ಪೇನು, ಈಗ ಮಾಡಿರೋದು ವಿಳಂಬ ಆಗಿರೋದೇ ನಿಜ. ಈಗ ಮಾಡಬಾರದು ಅಂತ ಇದೆಯಾ? ಪ್ರಹ್ಲಾದ್ ಜೋಶಿ ಅವ್ರೇನ್ ಲೀಗಲ್ ಎಕ್ಸ್ಪರ್ಟ್ ಏನ್ರಿ? ಅವರೇ ಕೋರ್ಟ. ಪ್ರಹ್ಲಾದ್ ಜೋಶಿ ಹೇಳೋದನ್ನೇ ವೇದವಾಕ್ಯ ಅಂತಂದ್ರೆ ಹೆಂಗೆ? ಎಲ್ಲಾ ಕೇಸ್ಗಳನ್ನು ಕೂಡ 32 ಕೇಸ್ಗಳು ಮಾಡುವಾಗ ಅದನ್ನು ಮಾಡಿದ್ದಾರೆ. ಅಷ್ಟು ಬಿಟ್ರೆ ಅದಕ್ಕೆ ಇನ್ನೇನಾದ್ರೂ ಅರ್ಥ ಅದನ್ನ ಕಲ್ಪಿಸೋದು ಅಗತ್ಯ ಇಲ್ಲ ಅಂತ ನೆನ್ನೆನೂ ಹೇಳಿದ್ದೇನೆ, ಈಗಲೂ ಹೇಳ್ತೀನಿ. ಏನ್ರಿ ಅದು ಕೋಇನ್ಸಿಡೆನ್ಸ್ ಆಗಿದೆ, ನಾನು ಯಾಕೆ ಅವಕಾಶ ಮಾಡ್ಬೋದು? ಕಾನೂನು ರೀ, ನೆಲದ ಕಾನೂನು ಇದು. ಅದನ್ನ ನೀವು ಯಾಕೆ ಅದನ್ನ ಆ ರೀತಿ ತಿಳ್ಕೊಳ್ತೀರಾ? ಇದಕ್ಕೆ ಯಾವ ರಾಜಕೀಯ ಬಣ್ಣ ಬೇಡ. ಅದು ಕಾನೂನು ಏನು ಕ್ರಮ ಮಾಡುತ್ತೋ ಕಾನೂನು ಪ್ರಕಾರ ಏನಾಗುತ್ತೋ ಆಗತ್ತೆ. ನಮ್ಮ ಇಂಟರ್ಫಿಯರೆನ್ಸ್ ಆಗ್ಲಿ ನಮ್ಮ ಡೈರೆಕ್ಷನ್ಸ್ ಆಗ್ಲಿ ಅಗತ್ಯ ಇರೋದಿಲ್ಲ. ಇಲ್ಲಿ ಬಹಳ ಸ್ಪಷ್ಟವಾಗಿ ನಾನು ಆಗ್ಲೇ ಹೇಳಿದ ಹಾಗೆ ತನ್ನ ಇಮೇಜ್ ಅನ್ನ ತಾನು ಉಳಿಸ್ಕೊಳ್ಳೋದಕ್ಕೆ ಅಂತ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರ ಅನ್ನೋ ಪ್ರಶ್ನೆ ಇದೆ. ಈ ಮೌನದ ಹಿಂದೆ 108 ಲೆಕ್ಕಾಚಾರ ಇದೆ. ಬಟ್ ಜನ ಏನ್ ಮಾತಾಡ್ಕೊಳ್ತಾ ಇದ್ದಾರೆ ಅಂದ್ರೆ, ಓಕೆ, ಈಗ ಒಂದಷ್ಟು ಕೇಸ್ಗಳನ್ನ ಕೂಡ ನಿಮ್ಗೆ ಕೇಸ್ ಸ್ಟಡೀಸ್ ಅನ್ನ ಕೂಡ ನಿಮ್ ಮುಂದೆ ನಾವು ಇಡ್ತಾ ಇದ್ದೀವಿ. ಕೇಸ್ ನಂಬರ್ 1 ಸಿಎಂ ಕೇಸ್ ನಂಬರ್ 1 ನೀವು ಗಮನಿಸ್ತಾ ಇದ್ದೀರಾ. ಅಲ್ಪಸಂಖ್ಯಾತರಿಗೆ 10,000 ಕೋಟಿ ಅನುದಾನದ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ರಲ್ಲ, ಆ ಸ್ಟೇಟ್ಮೆಂಟ್ ವಿಚಾರವಾಗಿ ಹೌದು ಅದು ಸರಿ ಇದೆ ಅಂತಾನೂ ಹೇಳಕ್ ಹೋಗ್ಲಿಲ್ಲ ಡಿಕೆ ಶಿವಕುಮಾರ್, ಇಲ್ಲ ತಪ್ಪು ಅಂತಾನೂ ಹೇಳಕ್ ಹೋಗ್ಲಿಲ್ಲ, ಅಥವಾ ಯೋಚನೆಯಲ್ಲಿದೆ ಅನ್ನುವಂತಹ ಸಮರ್ಥನೆಯನ್ನ ಕೂಡ ಕೊಡ್ಲಿಲ್ಲ. ಮೌನಕ್ಕೆ ಶರಣಾಗ್ಬಿಟ್ರು, ನೋ ರಿಯಾಕ್ಷನ್ ಅಂತ ಹೇಳಿಕೆಗಳನ್ನ ಕೊಟ್ರು. ಅದಕ್ಕೆ ನಾನು ಹೇಳಿದ್ದು, ಇಡೀ ಸಿದ್ದರಾಮಯ್ಯ ಮತ್ತು ಬಣದವರು ಒಂದ್ ರೀತಿ ಇದ್ರೆ, ಒಂದ್ ರೀತಿ ಆಲೋಚನೆ ಮಾಡ್ತಾ ಇದ್ರೆ, ಡಿಕೆ ಶಿವಕುಮಾರ್ ಮಾತ್ರ ಬೇರೆ ರೀತಿಯಾದಂತಹ ಆಲೋಚನೆ ಮೂಲಕ ತಮ್ಮನ್ನು ತಾವು ಐಸೋಲೇಷನ್ ಇಟ್ಕೊಳ್ತಾ ಇದ್ದಾರೆ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಅಥವಾ ಇದ್ರ ಹಿಂದೆ ಕೂಡ ತನ್ನ ಇಮೇಜ್ ಅನ್ನ ಉಳಿಸಿಕೊಳ್ಳುವಂತಹ ಒಂದು ನಿಲುವನ್ನ ತೋರಿಸ್ತಾ ಇದ್ದಾರೆ ಅನ್ನೋದು ಒಂದು ಪ್ರಶ್ನೆ. ಆಮೇಲೆ ಕೇಸ್ ನಂಬರ್ 3 ನಾವು ಗಮನಿಸ್ಬಿಡೋಣ. 2 ಬಗ್ಗೆ ಮಾಹಿತಿ ಕೊಡ್ತೀನಿ ನಾನು. ಕರಸೇವಕರದ್ದು ವಿಚಾರ ಈಗ ಬಹಳಷ್ಟು ಚಾಲ್ತಿಯಲ್ಲಿರುವಂತಹ ವಿಚಾರ. ಅದರಲ್ಲಿ ಸಿದ್ದರಾಮಯ್ಯ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ಪರಮೇಶ್ವರ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಬಟ್ ನೆನಪಿರ್ಲಿ, ಇಲ್ಲಿ ತನಕ ಈ ಕರಸೇವಕರ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಒಂದೇ ಒಂದು ಮಾತನ್ನು ಕೂಡ ಆಡಿಲ್ಲ. ತಮ್ಮದೇ ಸರ್ಕಾರದ ಕೆಲವು ನಿರ್ಧಾರಗಳು ಈ ಮೂಲಕ ನನಗೆ ಒಪ್ಪಿತ ಅಲ್ಲ ಅನ್ನೋ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಪ್ರಶ್ನೆ ಇದೆ. ಆಮೇಲೆ ವ್ಯಾಪಕವಾಗಿ ಸಂಚಲನಕ್ಕೆ ಕಾರಣ ಆಗಿದ್ದಂತಹ ಕೇಸ್ ನಂಬರ್ 2 ಹಿಜಾಬ್ ವಿಚಾರ. ಹಿಜಾಬ್ ಗಿಜಾಬ್ ಎಲ್ಲ ಇನ್ಮೇಲೆ ಇರಲ್ಲ, ಎಲ್ಲ ವಾಪಸ್ ತಗೊಂಡ್ಬಿಡ್ತೀವಿ ಅಂತ ಹೇಳಿದಾಗ ನೆಕ್ಸ್ಟ್ ಇನ್ನು 2 ದಿನಗಳಲ್ಲೇ ಡಿಕೆ ಶಿವಕುಮಾರ್ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು, ಸಮರ್ಥನೆ ಮಾಡ್ಕೊಂಡ್ರು. ಅವರು ಆ ತರದ ವಿಚಾರಗಳೇ ಸರ್ಕಾರದ ಮುಂದೆ ಇಲ್ಲ, ಆ ತರದ ಚಿಂತನೆಗಳೇ ಸರ್ಕಾರದ ಮುಂದೆ ಇಲ್ಲ ಅಂತ ಹೇಳಿ ಸಮರ್ಥಿಸಿಕೊಳ್ಳುವಂತಹ ಕೆಲಸವನ್ನು ಮಾಡಿದ್ರು. ಅಂದ್ರೆ ಡ್ಯಾಮೇಜ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾಗ್ಲೇನೆ ಯಾರಿಗೂ ವೇಟ್ ಮಾಡದೆ ಡ್ಯಾಮೇಜ್ ಕಂಟ್ರೋಲ್ಗೆ ಫೀಲ್ಡ್ ಇಳಿಯೋ ಕೆಲಸವನ್ನ ಅಗತ್ಯ ಬಿದ್ದಲ್ಲಿ ಮಾತ್ರ ಮಾಡ್ತಾ ಇದ್ದಾರೆ. ಬಟ್ ಯಾರ ಹೇಳಿಕೆಗಳಿಗೂ ಕೂಡ ನನ್ನ ಸಪೋರ್ಟ್ ಇಲ್ಲ ಅನ್ನೋದನ್ನ ಈ ಮೂಲಕ ತೋರಿಸ್ತಾ ಇದ್ದಾರಾ ಡಿಕೆ ಶಿವಕುಮಾರ್ ಅನ್ನುವಂತಹ ಒಂದು ಪ್ರಶ್ನೆ ಅಂತೂ ಇದ್ದೇ ಇದೆ. ಅದಕ್ಕೆ ನಾನು ಹೇಳಿದ್ದು, ಕೆಪಿಸಿಸಿ ಅಧ್ಯಕ್ಷರ ಬೆಕ್ಕಿನ ಬಿಡಾರ ಬೇರೆ ಇದೆಯಾ ಅಥವಾ ಐಸೋಲೇಷನ್ ಆಗಿರೋದೇ ಒಳ್ಳೇದು ಇಂಥ ಪ್ರಕರಣಗಳಲ್ಲಿ ಅನ್ನುವಂತಹ ಲೆಕ್ಕಾಚಾರನ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಆಮೇಲೆ ನೀವು ಈ ಕಾಂಗ್ರೆಸ್ ಸಂಸ್ಥಾಪಕರ ದಿನದಲ್ಲಿ ಸಾಫ್ಟ್ ಹಿಂದುತ್ವದ ಬಗ್ಗೆ ಸಿದ್ದರಾಮಯ್ಯ ಅವರು ಒಂದು ವ್ಯಂಗ್ಯದ ಮಾತನಾಡಿದ್ರು. ಅದು ಕೂಡ ಸಿಟ್ಟು ತರಿಸಿದೆ ಡಿಕೆ ಶಿವಕುಮಾರ್ಗೆ ಅನ್ನುವಂತಹ ಮಾತಿದೆ. ಹೀಗಾಗಿ ಅವರು ಯಾವುದೇ ವಿವಾದಾತ್ಮಕ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ಗೆ ನಾನು ಹೇಳಿಕೆಯನ್ನು ಕೊಟ್ಟು ತುಪ್ಪ ಸುರಿಯೋದ್ರ ಬದಲು ಸೈಲೆಂಟ್ ಆಗಿರೋದು ಒಳ್ಳೇದು. ಅದರಿಂದ ನನ್ನ ಇಮೇಜು ಉಳಿಯುತ್ತೆ, ಮತ್ತೆ ನನ್ನ ಮಹತ್ವಾಕಾಂಕ್ಷಿಗಳ ಮುಂದೆ ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದಾರೆ, ಆ ಕುರ್ಚಿಗೆ ಹೋಗೋದಕ್ಕೆ ಹಿಂದೂಗಳ ಓಟು ಕನ್ಸಾಲಿಡೇಟ್ ಆಗೋದಕ್ಕೆ
ಇದು ಉಪಯೋಗ ಆಗುತ್ತೆ. ಮತ್ತೆ ನಿಮ್ಗೆ ಗೊತ್ತಿರ್ಬೋದು, ಒಕ್ಕಲಿಗ ನಾಯಕತ್ವದ ರೇಸ್ನಲ್ಲಿ ಈಗ ಕುಮಾರಸ್ವಾಮಿ ಹಾಗೂ ಡಿ ಕೆ ಶಿವಕುಮಾರ್ ಅಂತ ಬಂದಾಗ ಇಬ್ಬರಿಗೂ ಸಮಾನವಾದಂತಹ ಸ್ಥಾನವನ್ನ ಒಕ್ಕಲಿಗರು ಕೊಟ್ಟಿದ್ದಾರೆ. ಅದ್ರಲ್ಲಿ ಅನೇಕರು ರೈಟ್ ಮೆಂಟಾಲಿಟಿಗೆ ಸೇರಿದವರಾಗಿದ್ದಾರೆ. ಅವರ ಮುನಿಸಿಗೂ ಕಾರಣ ಆಗಬಾರ್ದು, ನೆಕ್ಸ್ಟ್ ಅದು ಸಮುದಾಯದ ನಾಯಕತ್ವದ ಮೇಲೆ ರಿಫ್ಲೆಕ್ಟ್ ಆಗಬಾರ್ದು ಅನ್ನುವಂತಹ 108 ಲೆಕ್ಕಾಚಾರಗಳು ಡಿ ಕೆ ಶಿವಕುಮಾರ್ ಅವರ ಈ ವರ್ತನೆ ಹಿಂದೆ ಇದೆ ಅನ್ನುವಂತಹ ಮಾತು ಸದ್ಯಕ್ಕೆ ಕೇಳಿ ಬರ್ತಾ ಇದೆ. ಇನ್ನು ಇದೇ ಕರಸೇವಕರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಡೀಟೇಲ್ಸ್ ಕೂಡ ಇದೆ, ನೋಡ್ತಾ ಹೋಗೋಣ ಅದನ್ನ. ಕರಸೇವಕರ ಬಂಧನವನ್ನ ಖಂಡಿಸಿ ಬಿಜೆಪಿ ನಾಯಕರು ವ್ಯಾಪಕ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಕೇವಲ ಆಕ್ರೋಶಕ್ಕೆ ಸೀಮಿತವಾಗಿ ಇರದೆ ಹೋರಾಟದ ಹಾದಿಯನ್ನ ಕೂಡ ಇವತ್ತಿನಿಂದ ಹಿಡಿತಾರೆ ಅನ್ನೋದು ಬಹಳ ಸ್ಪಷ್ಟ. ಅದರ ಮುಂದುವರೆದ ಭಾಗವಾಗಿ ಇವತ್ತು ಎಲ್ಲೆಲ್ಲಿ ಪ್ರೊಟೆಸ್ಟ್ ಆಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ರಾಜ್ಯಾದ್ಯಂತ ಬೃಹತ್ ಹೋರಾಟದ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ಬಿಜೆಪಿ ಮುಂದಾಗಿದೆ. ಬೆಂಗಳೂರು ಸೇರಿ ಎಲ್ಲಾ ಜಿಲ್ಲೆಗಳಲ್ಲೂ ಬಿಜೆಪಿಯಿಂದ ಬೃಹತ್ ಪ್ರತಿಭಟನಾ ಧರಣಿ ನಡೆಯಲಿದೆ. ಬೆಂಗಳೂರಿನಲ್ಲಿ ಮತ್ತು ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆಯನ್ನು ತೀವ್ರಗೊಳಿಸೋದಕ್ಕೆ ಕಮಲದ ನಾಯಕರು ಪ್ಲಾನ್ ಮಾಡಿಕೊಂಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಬೆಂಗಳೂರಿನಲ್ಲಿ ಹೋರಾಟದ ನೇತೃತ್ವವನ್ನ ವಹಿಸಿದ್ರೆ, ಹುಬ್ಬಳ್ಳಿಯಲ್ಲಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಹೋರಾಟ ನಡೆಯಲಿದೆ. ಶ್ರೀಕಾಂತ್ ಪೂಜಾರಿ ಬಿಡುಗಡೆಗೆ ಆಗ್ರಹಿಸಿ ಕರಸೇವಕರ ತಂಟೆಗೆ ಬಾರದಂತೆ ಹೋರಾಟದ ಮೂಲಕ ಸರ್ಕಾರಕ್ಕೆ ವಾರ್ನಿಂಗ್ ಕೊಡೋದಕ್ಕೆ ಬಿಜೆಪಿ ಮುಂದಾಗಿದೆ. ಸರಿ ಇದೆ ಅದು, ಯಾಕಂದ್ರೆ ಇಲ್ಲಿ ಲಾಜಿಕ್ಕು ಮತ್ತೆ ಟೈಮಿಂಗು ಇಲ್ಲಿ ಪ್ರಶ್ನೆ ಕಾರಣ ಆಗ್ತಾ ಇರೋದು. ಬಿಕಾಸ್ ಕಾಂಗ್ರೆಸ್ 1997ರ ನಂತರ 5 ಜನ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳೇ ಸರ್ಕಾರವನ್ನ ನಡೆಸಿದ್ರು ಇಲ್ಲಿ ಕರ್ನಾಟಕದಲ್ಲಿ. ಧರಂ ಸಿಂಗ್, ವೀರಪ್ಪ ಮೊಯ್ಲಿ, ಎಸ್.ಎಂ. ಕೃಷ್ಣ, ಆಮೇಲೆ ಸಿದ್ದರಾಮಯ್ಯ 1 ಟೆನ್ಯೂರ್, ಸಿದ್ದರಾಮಯ್ಯ 2nd ಟೆನ್ಯೂರ್. ಇಷ್ಟು ಟೈಮ್ನಲ್ಲಿ ಇಲ್ದಿದ್ದಂತಹ ಈ ಕೇಸ್ಗಳ ರಿಓಪನ್ ವಿಚಾರ ಈಗ ಆಲ್ ಆಫ್ ಅ ಸಡನ್ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ ಅಂದಾಗ ರಿಓಪನ್ ಆದಾಗ ಜಸ್ಟ್ ಕೋಇನ್ಸಿಡೆನ್ಸ್ ಅಥವಾ ಇದರ ಹಿಂದೆನೂ ಕೂಡ ರಾಜಕೀಯ ಕ್ಯಾಲ್ಕುಲೇಷನ್ಗಳು ಇದಾವ, ಮುಸ್ಲಿಂ ಮತಗಳ ಕನ್ಸಾಲಿಡೇಟ್ ಮೇಲೇನೆ ಕಣ್ಣಿಡ್ತಾ ಇದ್ದಾವ ಅನ್ನೋ ಪ್ರಶ್ನೆ ಕಾಂಗ್ರೆಸ್ನ ವಿಚಾರದಲ್ಲಿ ಇದೆ. ಸೊ ನಾವು ಇದನ್ನ ಅಸ್ತ್ರ ಮಾಡ್ಕೊಳ್ಳೋದ್ರಲ್ಲಿ ಏನಿದೆ? ನಮ್ಮ ಪಕ್ಷ ಮೊದಲೇ ಆಂತರಿಕ ಬೇಗುದಿಯಿಂದ ಬೆಂದು ಬೇಯ್ತಾ ಇತ್ತು, ನೊಂದವರಾಗಿದ್ವಿ, ಮುಳುಗ್ತಾ ಇದೀವ ನಾವು ಅನ್ನುವಂತಹ ಆತಂಕ ಬಿಜೆಪಿಗಿತ್ತು. ಬಟ್ ಮುಳುಗ್ತಾ ಇರೋರಿಗೆ ಹುಲ್ಲುಗಾವಲು ಕೂಡ ಆಸರೆ ಆಗುತ್ತೆ ಅನ್ನೋದು ಪ್ರಾಬಬ್ಲಿ ಈ ಪ್ರಕರಣದ ಮೂಲಕ ಬಿಜೆಪಿಗಾದಂಗಿದೆ. ಹೀಗಾಗಿ ಈ ಇಶ್ಯೂನ ಜೀವಂತವಾಗಿಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಮಂಗಳಕರವಾದಂತಹ ವಾತಾವರಣ ಇಡೀ ದೇಶದಲ್ಲಿ ಸೃಷ್ಟಿಯಾಗಿರ್ಬೇಕಾದ್ರೆ ಅಪಶಕುನವನ್ನ ಸೃಷ್ಟಿ ಮಾಡಬೇಕು ಅನ್ನುವಂತ ಪ್ರಯತ್ನವನ್ನ ಸಿದ್ದರಾಮಯ್ಯ ಇವತ್ತು ಸೃಷ್ಟಿ ಮಾಡ್ತಾ ಇದ್ದಾರೆ. 32 ವರ್ಷಗಳ ಹಿಂದೆ ಕಾರ್ಯಸೇವೆಯಲ್ಲಿ ಭಾಗವಹಿಸಿದಂತ ಹುಬ್ಬಳ್ಳಿಯ ಕಾರ್ಯಕರ್ತನನ್ನ ಬಂಧನ ಮಾಡೋದ್ರ ಮುಖಾಂತರ ರಾವಣ ಮಾತ್ರ ರಾಮ ವಿರೋಧಿ ಅಲ್ಲ, ನಾನು ಕೂಡ ರಾಮ ವಿರೋಧಿ ಅನ್ನೋದನ್ನ ಕಾರ್ಯಕರ್ತನನ್ನ ಬಂಧನ ಮಾಡೋದ್ರ ಮುಖಾಂತರ ತನ್ನ ನಿಲುವಿನ ಮುಖಾಂತರ ಇವತ್ತು ಕಾಂಗ್ರೆಸ್ ಸರ್ಕಾರ ಸಿದ್ಧಗೊಳಿಸ್ತಾ ಇದೆ. ನೋಡಿ, ಆ ಪ್ರಭು ಶ್ರೀರಾಮಚಂದ್ರ ಯಾರಿಗೂ ಅನ್ಯಾಯ ಮಾಡಲಿಲ್ಲ, ಧರ್ಮಕ್ಕಾಗಿ ಹೋರಾಟ ಮಾಡ್ದ. ನಿಮ್ ಸಿದ್ದರಾಮಯ್ಯನವರು ಎಲ್ರಿಗೂ ನ್ಯಾಯ ಕೊಟ್ರ? ದಲಿತರಿಗೆ ಅಂತ ಮೀಸಲಿಟ್ಟಂತ 11,000 ಕೋಟಿ ರೂಪಾಯಿನ ವಾಪಸ್ ತೆಗೆದುಕೊಂಡ್ರು. ಅಲ್ಪಸಂಖ್ಯಾತರಿಗೆ ಅಂತ ಹೇಳಿ ವೋಟ್ ಬ್ಯಾಂಕ್ ರಾಜನೀತಿ ಮಾಡೋಕ್ಕೋಸ್ಕರ 10,000 ಕೋಟಿ ಅವ್ರಿಗೆ ಕೊಟ್ರು. ಅಂದ್ರೆ ಒಬ್ಬರಿಗೆ ನ್ಯಾಯ ಇನ್ನೊಬ್ಬರಿಗೆ ಅನ್ಯಾಯ ಮಾಡೋರು ರಾಮನಿಗೆ ಸಮ ಆಗ್ಲಿಕ್ಕೆ ಸಾಧ್ಯನಾ ಹೇಳಿ? ರಾಮನ ಹೆಸರಿಟ್ಕೊಂಡ ತಕ್ಷಣನೇ ರಾಮನ್ ಗುಣ ಬಂದಿದೆ ಅಂತ ಭಾವಿಸಕ್ಕಾಗತ್ತಾ? ನಿಮ್ಮ ಹೆಸರಿನಲ್ಲಿ ಆಂಜನೇಯ ಅಂತ ಹೆಸರಿದೆ, ಅದ್ರ ಆಂಜನೇಯನ ಗುಣ ಇದೆಯಾ? ಇಲ್ಲಿ ಸಿದ್ದರಾಮಯ್ಯನವ್ರ ಹೆಸರಿನಲ್ಲಿ ರಾಮ ಅಂತ ಹೆಸರಿದೆ, ರಾಮನ್ ಗುಣ ಇದೆಯಾ? ರಾಮನ ಗುಣ ಇದ್ರೆ ಮಾತ್ರ ರಾಮನ ಸಮ ಆಗ್ತಾರೆ. ಹೆಸರಿಟ್ಕೊಂಡ ತಕ್ಷಣನೇ ಗುಣ ಇದೆ ಅಂತ ಭಾವಿಸ್ಬೇಕಾಗಿಲ್ಲ. ಅವರ ನಾಲ್ಗೆ ಅವರ ಸಂಸ್ಕೃತಿಯನ್ನ ತೋರಿಸ್ತದೆ. ಇವತ್ತು ಅಯೋಧ್ಯೆ ಅಂತಕ್ಕಂಥದ್ದು ಒಂದು ಭಾವನಾತ್ಮಕ ಸಂಬಂಧ. ಇವತ್ತು ಶ್ರೀರಾಮನ ಜನ್ಮಸ್ಥಳ ಅದು. ಈ ರೀತಿ ಹುಚ್ಚುಚ್ಚಾಗಿ ಹೇಳಿಕೆ ಕೊಡ್ತಾ ಇರ್ತಕ್ಕಂಥವ್ರಿಗೆ ಏನು ನಾವು ಉತ್ತರ ಕೊಡೋದಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಜನ ತೀರ್ಮಾನ ಮಾಡ್ತಾರೆ. ಈ ರೀತಿ ಮನ ಬಂದಂತೆ ಹಿಂದೂಗಳ ಒಂದು ಭಾವನೆಗೆ ಧಕ್ಕೆ ತರ್ತಕ್ಕಂಥ ಕೆಲಸ ಏನು ಮಾಡ್ತಾ ಇದ್ದಾರೆ. ಈ ರೀತಿ ಹೇಳಿಕೆಗಳು ಮತ್ತು ಇವರ ಕಾಂಗ್ರೆಸ್ ಸರ್ಕಾರದ ನಡವಳಿಕೆಗಳು ಇದೆಲ್ಲವೂ ಕೂಡ ಇವ್ರದ್ದು ಮಾನಸಿಕ ಸ್ಥಿತಿಯನ್ನು ತೋರಿಸ್ತದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಪ್ರತಿಷ್ಠಾಪನೆ ಬಗ್ಗೆ ಸಿದ್ದರಾಮಯ್ಯನವರು ಹಿಂದೆ ಏನು ಹೇಳಿಕೆ ಕೊಟ್ಟಿದ್ರು ಅದನ್ನು ಕೂಡ ನಾವು ನೋಡಿದ್ದೇವೆ. ಅಂದ್ರೆ ಹಿಂದೂಗಳ ಭಾವನೆಗೆ ಧಕ್ಕೆ ತರ್ತಕ್ಕಂಥದ್ರಲ್ಲಿ ನಿಸ್ಸೀಮ್ರಿ ಅವರು ಕಾಂಗ್ರೆಸ್ ಪಕ್ಷದವರು. ಅವರು ಪೂಜೆ ಮಾಡಲಿ, ಅವ್ರಿಗೆ ಸದ್ಬುದ್ಧಿ ಬರಲಿ. ನೋಡ್ರಿ, ಅವ್ರನ್ನ ಅರೆಸ್ಟ್ ಮಾಡಿರೋದು ರಾಮ ಮಂದಿರ ಹೋರಾಟದ ವಿಷಯದಲ್ಲಿ. ಇವೆಲ್ಲ ಹೇಳಲಿಕ್ಕೆ ಬೋಗಸ್ ಅಷ್ಟೇ. ಇವು ಬೇರೆ ಬೇರೆ ಕಡೆನೂ ಈ ಸೂಚನೆ ಕೊಟ್ಟಿವಿ ಅಂತ ಅವರ ಒಪ್ಕೊಂಡಾರ. ಅಂದರೆ ಇದ್ರ ಉದ್ದೇಶ ಹಳೆ ಕೇಸುಗಳಂದ್ರೆ ಹಿಂದೆ ರಾಮ ಮಂದಿರ ಹೋರಾಟದಲ್ಲಿ ಮಾಡಿದವ್ರದ್ದೇ ತೆಗೆಯುವ ಸಂಬಂಧನ ಈ ಸೂಚನೆ ಕೊಟ್ಟಾರ ಅವರು. ಲೋಕಸಮರಕ್ಕೆ ಕಾಂಗ್ರೆಸ್ನ ತಾಲೀಮು ಕೂಡ ಜೋರಾಗಿದೆ. ನಾಳೆ ದೆಹಲಿಯಲ್ಲಿ ಕಾಂಗ್ರೆಸ್ನ ಹೈ ವೋಲ್ಟೇಜ್ ಮೀಟಿಂಗ್ ಇದೇ ವಿಚಾರವಾಗಿ ನಡೀಲಿಕ್ಕಿದೆ. ಕಾಂಗ್ರೆಸ್ನಿಂದ ಈ ಸಲ ಸಿಟ್ಟಿಂಗ್ MLAಗಳು ಮಾತ್ರ ಅಲ್ಲ,
ಮಿನಿಸ್ಟರ್ಗಳು ಕೂಡ ಸ್ಪರ್ಧೆ ಮಾಡ್ತಾರೆ ಅನ್ನುವಂತಹ ಚರ್ಚೆ ಮುನ್ನೆಲೆಯಲ್ಲಿ ಇರಬೇಕಾದ್ರೇನೆ ಅಭ್ಯರ್ಥಿಗಳ ಸಂಭವ್ಯ ಪಟ್ಟಿ ಬಗ್ಗೆ ಹೈಕಮಾಂಡ್ ಜೊತೆಗೆ ಚರ್ಚೆಯನ್ನು ನಾಯಕರು ನಡೆಸಲಿಕ್ಕಿದ್ದಾರೆ. ಹೈಕಮಾಂಡ್ ಜೊತೆಗೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಚರ್ಚೆಯನ್ನು ನಡೆಸಲಿದ್ದಾರೆ. ಈಗಾಗಲೇ ಸಂಭವ್ಯ ಅಭ್ಯರ್ಥಿಗಳ ಪಟ್ಟಿಯನ್ನು ರಾಜ್ಯ ನಾಯಕರು ಸಿದ್ಧಪಡಿಸಿದ್ದಾರೆ. ಹೈಕಮಾಂಡ್ ಸಭೆಯಲ್ಲಿ ಸಂಭವ್ಯ ಅಭ್ಯರ್ಥಿಗಳ ಪಟ್ಟಿಯನ್ನು ಶಾರ್ಟ್ ಲಿಸ್ಟ್ ಮಾಡುವ ಸಭೆ ಕೂಡ ಇದೆ. ಆಮೇಲೆ ಕೆಪಿಸಿಸಿ ಸಮೀಕ್ಷೆಯನ್ನು ನಡೆಸಲಿದೆ. ಸಮೀಕ್ಷೆ ಬಳಿಕ ಗೆಲುವಿನ ಲೆಕ್ಕಾಚಾರದ ಅಡಿಯಲ್ಲಿ ಲೋಕಸಭೆ ಟಿಕೆಟ್ ಘೋಷಣೆಯಾಗಲಿದೆ. ಹಲವು ಕ್ಷೇತ್ರದಲ್ಲಿ ಅಭ್ಯರ್ಥಿಗಳ ಕೊರತೆ ಹಿನ್ನೆಲೆಯಲ್ಲಿ ಸಚಿವರ ಸ್ಪರ್ಧೆ ಬಗ್ಗೆ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಸೂಕ್ತ ಅಭ್ಯರ್ಥಿಗಳು ಸಿಗದೆ ಹೋದ್ರೆ ಸಚಿವರನ್ನೇ ಹೈಕಮಾಂಡ್ ಕಣಕ್ಕಿಳಿಸುವಂತಹ ಸಾಧ್ಯತೆ ಕೂಡ ಇದೆ. ಹೀಗಾಗಿ ನಾಳೆ ಬಿಗ್ ಡೇ ಕಾಂಗ್ರೆಸ್ ಮಟ್ಟಿಗೆ ಅಂತ ಹೇಳಬಹುದು. ಹಾಗಾದ್ರೆ ಲೋಕಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ರೇಸ್ನಲ್ಲಿ ಯಾರ್ಯಾರಿದ್ದಾರೆ ಅಂದ್ರೆ ಯಾರ್ಯಾರು ತಾವು ಆಕಾಂಕ್ಷಿಗಳಲ್ಲ ಅಂದ್ರು ಹೈಕಮಾಂಡು ಜೊತೆಗೆ ಈ ರಾಜ್ಯ ನಾಯಕರ ಕಣ್ಣಿನಲ್ಲಿ ಒಂದಷ್ಟು ಜನ ಇದ್ದಾರೆ. ಇವ್ರನ್ನೆಲ್ಲ ಇಳಿಸಿದ್ರೆ ನಮಗೆ ವರ್ಕೌಟ್ ಆಗುತ್ತೆ, ಲೆಕ್ಕಾಚಾರ ಚೆನ್ನಾಗಿ ನಾವು ಮಾಡ್ಕೊಳ್ಬಹುದು, ಟಾರ್ಗೆಟ್ 20 ರೀಚ್ ಆಗ್ತೀವಿ ಅನ್ನುವಂತಹ ಲೆಕ್ಕಾಚಾರದ ಅಡಿಯಲ್ಲಿ ಕೆಲವರ ಹೆಸರೆಲ್ಲ ಮುನ್ನೆಲೆಗೆ ಬರ್ತಾ ಇದೆ. ಆ ಕೆಲವರು ಯಾರು ಅಂತ ನೋಡೋದಾದ್ರೆ, ಒಂದು HC ಮಹದೇವಪ್ಪ, ಚಾಮರಾಜನಗರದಿಂದ ಇವರನ್ನ ನಿಲ್ಲಿಸಿದ್ರೆ ಚಾಮರಾಜನಗರವನ್ನ ದಕ್ಕಿಸಿಕೊಳ್ಳಬಹುದು ಅನ್ನೋದು ಕಾಂಗ್ರೆಸ್ನವರ ಲೆಕ್ಕಾಚಾರ. ಹಳೆ ಮೈಸೂರು ಭಾಗದಲ್ಲಿ HC ಮಹದೇವಪ್ಪ ಅನ್ಡೌಟೆಡ್ಲಿ ಮಾಸ್ ಲೀಡರ್, ಮತ್ತೆ ಹಲವು ಸಲ MLA ಆಗಿದ್ದಾರೆ, ಈಗ ಮಿನಿಸ್ಟರ್ ಕೂಡ, ಒಂದ್ಸಲ ಸೋತಿದ್ದಾರೆ ಕೂಡ. ಆಮೇಲೆ ಅಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರು ವಾಲಂಟಿಯರ್ ರಿಟೈರ್ಮೆಂಟ್ ತಗೊಂಡಿರೋದ್ರಿಂದ ಕಾಂಗ್ರೆಸ್ಗೆ ಚಾನ್ಸಸ್ ಜಾಸ್ತಿ ಇದೆ. ಬಿಕಾಸ್ ಪೊಲಿಟಿಕಲಿ ಕೂಡ ಅನೇಕ ಸೀಟ್ಗಳನ್ನ ಈ ಲೋಕಸಭೆ ಕಾನ್ಸ್ಟಿಟ್ಯೂನ್ಸಿಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಅಲ್ಲಿ ಗೆದ್ದು ಬೀಗಿರೋದ್ರಿಂದ ಲಾಭ ಆಗ್ಬಹುದು ಅನ್ನೋ ನಿರೀಕ್ಷೆ ಇವ್ರನ್ನ ನಿಲ್ಸಿದ್ರೆ. ಬಟ್ ಅವ್ರು ಒಪ್ಕೊಳ್ತಾರಾ ಏನ್ ಕತೆ ಅನ್ನೋದು ಗೊತ್ತಾಗ್ತಿಲ್ಲ. ಬಿಕಾಸ್ ಬಹಳಷ್ಟು ಸಚಿವರು ಸ್ಪರ್ಧಿಸೋಕೆ ಹಿಂದೇಟ್ ಹಾಕ್ತಿದ್ದಾರೆ. ಅದಕ್ಕೆ ಅವರದ್ದೇ ಆದಂತಹ ರೀಸನ್ಗಳನ್ನ ಕೊಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ನೀವು ನೋಡ್ತಾ ಇದ್ದೀರಾ, ಕೋಲಾರದ KH ಮುನಿಯಪ್ಪ, ಇವರು 7 ಸಲ MP ಆಗಿದ್ದವರು, ಈಗ ಸದ್ಯಕ್ಕೆ MLA ಜೊತೆಗೆ ಮಿನಿಸ್ಟರ್ ಕೂಡ ಆಗಿದ್ದಾರೆ. ಕೇಂದ್ರ ಸಚಿವರು ಹಿಂದೆ ಆಗಿದ್ರು. ಆದ್ರೆ ಕಳೆದ ಲೋಕಸಭೆ ಚುನಾವಣೆ ಇದೆಯಲ್ಲ, ಅವ್ರಿಗೆ ಅಷ್ಟು ಸಿಹಿ ಆಗಿರಲಿಲ್ಲ, ಕಹಿ ಆಗಿತ್ತು. ಬಿಕಾಸ್ ಲಾಸ್ಟ್ ಟೈಮ್ ಕಾರ್ಪೊರೇಟರ್ ಆಗಿದ್ದಂತಹ ಮುನಿಸ್ವಾಮಿ ಎದುರು ಅವರು ಹೀನಾಯ ಸೋಲಿದ್ದಿತ್ತು. ಆ ನೆನಪಿದ್ದೇ ಇರುತ್ತೆ, ಅವ್ರು ಮರ್ತೋಗ್ಬಿಡ್ತಾರ. ಸೊ ಮತ್ತೆ ನಿಂತ್ಕೊಳ್ತಾರ, ಎಲ್ಲವೂ ಚೆನ್ನಾಗಿರ್ಬೇಕಾದ್ರೆ, ರಾಜ್ಯ ರಾಜಕಾರಣದಲ್ಲಿ ಆಕ್ಟಿವ್ ಆಗಿರ್ಬೇಕಾದ್ರೆ ಮತ್ತೆ ಅವರೇನಾದ್ರೂ MP ನಿಲ್ತೀನಿ ನಾನು ಅಂತ ಹೇಳ್ತಾರ, ಗೊತ್ತಿಲ್ಲ. ಆ ಬಗ್ಗೆ ಕೂಡ ಈಗ ಕುತೂಹಲ ಇರುವಂತದ್ದು. ಕೃಷ್ಣ ಬೈರೇಗೌಡರನ್ನ ಬೆಂಗಳೂರು ಉತ್ತರದಿಂದ ಕಣಕ್ಕಿಳಿಸಬೇಕು, ಒಕ್ಕಲಿಗ ಸಮುದಾಯದ ಮತಗಳನ್ನ ಇಲ್ಲಿ ಕ್ರೋಢೀಕರಿಸೋದಕ್ಕೆ ಸಾಧ್ಯ ಇದೆ ಅನ್ನೋದು ಕಾಂಗ್ರೆಸ್ನ ನಾಯಕರ ಲೆಕ್ಕಾಚಾರ. ಬಟ್ ಆಲ್ರೆಡಿ ಅವ್ರ ಹಿಂದೆ MP ಎಲೆಕ್ಷನ್ ನಿಂತಿದ್ರು, ಸೋತಿದ್ರು. ಈಗ ಮತ್ತೆ ಈ ಭಾಗದಿಂದ ನಿಲ್ತಾರ. ಸತತವಾಗಿ BJP ಗೆಲ್ತಾ ಬರ್ತಾ ಇರುವಂತಹ ಕಾನ್ಸ್ಟಿಟ್ಯೂನ್ಸಿ ಅದು. ಸೊ ಏನ್ ಮಾಡ್ತಾರೆ, ಕುತೂಹಲ ಇದೆ.